ನಿನ್ನೆಯಿಂದ ಒಂದು ವಿಡಿಯೋ ಬಗ್ಗೆ ಚರ್ಚೆ ಆಗ್ತಿದೆ, ನೀವು ನಿಮ್ಮ ಮೊಮ್ಮಗನ್ನ ಜೀಪಲ್ಲಿ ಕರ್ಕೊಂಡು ಹೋದ್ರಿ. ಅದು ನಾನು ನೋಡಿಲ್ಲ, ಕೇಳಿದೆ. ಸಹಜವಾಗಿ ಮುಖ್ಯಮಂತ್ರಿಗಳು ದಸರಾ ದಿನ ಉದ್ಘಾಟನೆ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸ್ತಾರೆ. ನಂತರ ಅದು ಕಾರ್ಯಕ್ರಮದ್ದು ಸರ್ಕಾರಿ ಕಾರ್ಯಕ್ರಮ. ಅದಾದಮೇಲೆ ನೆಕ್ಸ್ಟು ದಸರಾ 11ನೇ ದಿನ ಆಗ್ತಲ್ಲ ಸರಿ. ಆ ಸಂದರ್ಭದಲ್ಲಿ ನಂದಿ ಕಂಬಕ್ಕೆ ಪೂಜೆ ಮಾಡಾದ್ಮೇಲೆ ಅಲ್ಲಿಂದ ವಾಪಸ್ಸು ನಮ್ಮ ಸ್ಥಳಕ್ಕೆ ಬಂದು ಕೂತ್ಕೋತೀವಿ. ಅದರಲ್ಲಿ ಪ್ರೋಟೋಕಾಲು ಇಲ್ಲ, ಸಲ್ಯೂಟ್ ರಿಸೀವ್ ಮಾಡೋದಿಲ್ಲ, ಯಾರು ಹೆಂಗೆ ಬೇಕಾದ್ರೂ ಹೋಗ್ಬೋದು. ಸುಮ್ಮನೆ ಹೋಗೋ ಬದಲು ಜನ ಅಷ್ಟೊಂದು ಅಸಂಖ್ಯಾತ ಜನ ಸೇರಿದ್ದಾರೆ. ಜನಗಳಿಗೆ ಕೈ ಬೀಸಿ ಕೃತಜ್ಞತೆ ಭಾವ ಮಾಡಿ ನಾವೆಲ್ಲ ಭಾರತೀಯರು, ನಾವು ವೈವಿಧ್ಯತೆಯಲ್ಲಿ ಏಕತೆಯಿಂದ ಜಾತಿ ಧರ್ಮ ರಾಜಕೀಯವನ್ನು ಮೀರಿ ನಮ್ಮ ದೇಶವನ್ನು ಕಟ್ಟೋಣ ಅಂತೇಳಿ ಒಬ್ಬ ನಾಯಕರಾಗಿ ಮಾಡಬೇಕು ಅನ್ನೋದು ಬಿಟ್ಟರೆ ದಸರಾ ಆಚರಣೆ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲ ಇತ್ತ ಸುಮ್ಮನೆ ಸೃಷ್ಟಿ ಮಾಡಿರ್ಬೋದು. ಆ ಹುಡುಗ ಬಂದದಕ್ಕೂ ಆ ಮಗು ಬಂದದಕ್ಕೂ ಪ್ರೋಟೋಕಾಲು ಇಲ್ಲ, ಸೆಲ್ಯೂಟೂ ಇಲ್ಲ. ಅದು ಬಿಟ್ಟರೆ ಅಲ್ಲಿ ಯಾವ ಉಲ್ಲಂಘನೆಯೂ ಆಗಿಲ್ಲ, ಆಗೋಕ್ಕೆ ಸಾಧ್ಯವೂ ಇಲ್ಲ.